ಒಬ್ಬ ಪ್ಲೇಯರ್ ಇಡೀ ಮ್ಯಾಚ್ನ ದಿಕ್ಕನ್ನೇ ಬದಲಾಯಿಸಿದ್ದು ಹೇಗೆ? ಬನ್ನಿ, ಆರ್ಸಿಬಿಯ ಈ ಭರ್ಜರಿ ಗೆಲುವಿನ ಕಥೆ ನೋಡೋಣ. ಒಂದು ಟೀಮ್ ಚಾಲೆಂಜ್ ಸೆಟ್ ಮಾಡ್ತು, ಇನ್ನೊಂದು ಟೀಮ್ ಅದನ್ನ ಪೂರ್ತಿಯಾಗಿ ಧ್ವಂಸ ಮಾಡ್ತು. ಸೊ ಮೊದಲು ಯುಪಿ ವಾರಿಯರ್ಸ್ ಇನ್ನಿಂಗ್ಸ್ ನೋಡೋಣ. ಅವರಿಗೆ ಶುರುವಲ್ಲೇ ದೊಡ್ಡ ಹೊಡೆತ ಬಿತ್ತು. ನೋಡಿ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ಇನ್ನಿಂಗ್ಸ್ ಅರ್ಧ ಮುಗಿಯೋ ಅಷ್ಟರಲ್ಲಿ 5 ಜನ ಬ್ಯಾಟರ್ಸ್ ಪವಿಲಿಯನ್ಗೆ ವಾಪಸ್. ಆದ್ರೆ ಅಲ್ಲೊಂದು ಕಮ್ ಬ್ಯಾಕ್ ಶುರುವಾಯ್ತು. ಒಂದು ಪಾರ್ಟ್ನರ್ಶಿಪ್ಪು ಅವರ ಇನ್ನಿಂಗ್ಸ್ ರೀಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಅವರು ಗೇರ್ ಚೇಂಜ್ ಮಾಡಿದ್ದು 2ನೇ ಹಾಫ್ನಲ್ಲಿ ಜಾಸ್ತಿ ರನ್ ಬಂತು. ದೀಪ್ತಿ ಶರ್ಮಾ ಮತ್ತು ಡಾಟನ್ ಇವರ 93 ರನ್ಗಳ ಅನ್ಬ್ರೋಕನ್ ಪಾರ್ಟ್ನರ್ಶಿಪ್ ವಾರಿಯರ್ಸ್ಗೆ ಹೋಪ್ ಕೊಡ್ತು. ಫೈನಲಿ ಅವರು 143 ರನ್ಗಳ ಟಾರ್ಗೆಟ್ ಸೆಟ್ ಮಾಡಿದ್ರು. ಇದು ಚಾಲೆಂಜಿಂಗ್ ಆಗಿತ್ತು, ಆದ್ರೆ ಚೇಸ್ ಮಾಡಬಹುದಾಗಿತ್ತು. ಆದ್ರೆ ಆಮೇಲೆ ಗ್ರೇಸ್ ಹ್ಯಾರಿಸ್ ಬ್ಯಾಟಿಂಗ್ಗೆ ಬಂದ್ರು. ಅಲ್ಲಿಂದ ಮ್ಯಾಚ್ ಒಂದೇ ಕ್ಷಣದಲ್ಲಿ ಚೇಂಜ್ ಆಯ್ತು. ಆರ್ಸಿಬಿ ಪವರ್ ಪ್ಲೇಯನ್ನ ಫುಲ್ ಅಡ್ವಾಂಟೇಜ್ ತಗೊಳ್ಳೋಕೆ ಪ್ಲಾನ್ ಮಾಡ್ತು. ಶುರುವಿಂದಾನೇ ಅಟ್ಯಾಕ್. ಈ ಜೋಡಿ ಮೊದಲ 6 ಓವರ್ನಲ್ಲೇ 78 ರನ್ ಚಚ್ಚಿ ಮ್ಯಾಚ್ ಮೇಲೆ ಕಂಟ್ರೋಲ್ ತಗೊಂಡ್ರು. ಆದ್ರೆ ಒಂದು ಓವರ್ ಮ್ಯಾಚ್ನ ಗತಿಯನ್ನೇ ಬ್ರೇಕ್ ಮಾಡ್ತು. ಬನ್ನಿ ಆ ಓವರ್ ಬಗ್ಗೆ ನೋಡೋಣ. ಪವರ್ ಪ್ಲೇಯ ಕೊನೆ ಓವರ್ ಬೌಲರ್ ಡಾಟನ್ ಗ್ರೇಸ್ ಹ್ಯಾರಿಸ್ ರನ್ ಮಾಡೇನೆ ಸುರಿಸ್ಬಿಟ್ರು. ನಂಬೋಕ್ಕಾಗಲ್ಲ, ಒಂದೇ ಓವರ್ನಲ್ಲಿ ಬರೋಬ್ಬರಿ 32 ರನ್. ಗ್ರೌಂಡ್ನ ಎಲ್ಲ ಕಡೆನೂ ಬಾಲ್ ಹೋಯ್ತು. 6-4 6-4 6-4 ಅಂದ್ರೆ ಪ್ರತಿ ಬಾಲಿಗೂ ಬೌಂಡ್ರಿ. ನಿಲ್ಸೋಕೆ ಆಗ್ಲೇ ಇಲ್ಲ. ಹೌದು, ಈ ಒಂದೇ ಓವರ್ ಮ್ಯಾಚ್ನ ಫೇಟ್ ಡಿಸೈಡ್ ಮಾಡ್ತು. WPL ಹಿಸ್ಟ್ರಿಯಲ್ಲೇ ಇದೊಂದು ದುಭಾರಿ ಓವರ್. ಅಲ್ಲಿಂದ ಆರ್ಸಿಬಿ ಗೆಲ್ಲುತ್ತಾ ಅನ್ನೋ ಪ್ರಶ್ನೆನೇ ಇರ್ಲಿಲ್ಲ, ಬದಲಿಗೆ ಎಷ್ಟು ಬೇಗ ಗೆಲ್ಲುತ್ತೆ ಅನ್ನೋದಷ್ಟೇ. ಹ್ಯಾರಿಸ್ ಅವರ 85 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆರ್ಸಿಬಿಯ ಗೆಲುವಿಗೆ ಅಡಿಪಾಯ ಹಾಕ್ತು. ಒಂದು ಕಂಪ್ಯಾರಿಸನ್ ನೋಡಿ. ಆರ್ಸಿಬಿ 100 ರನ್ ತಲುಪಿದ್ದು ಯುಪಿ ವಾರಿಯರ್ಸ್ಗಿಂತ ಸುಮಾರು 2 ಪಟ್ಟು ವೇಗವಾಗಿ. ಡ್ಯಾಮೇಜ್ ಆಗೋಗಿತ್ತು. ಆರ್ಸಿಬಿ ಇನ್ನೂ 7.5 ಓವರ್ ಬಾಕಿ ಇರುವಾಗ್ಲೇ ಮ್ಯಾಚ್ ಗೆದ್ಬಿಡ್ತು. ಫೈನಲ್ ಸ್ಕೋರ್ ಕಾರ್ಡ್ ಎಲ್ಲವನ್ನೂ ಹೇಳುತ್ತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ 9 ವಿಕೆಟ್ಗಳ ಭರ್ಜರಿ ಜಯ. ಇದು ಒಂದು ಪ್ರಶ್ನೆ ಹುಟ್ಟುಹಾಕುತ್ತೆ. ಟೀಮ್ ಗೇಮ್ನಲ್ಲಿ ಒಬ್ಬ ಪ್ಲೇಯರ್ ಫಾರ್ಮ್ನಲ್ಲಿದ್ರೆ ಯಾವುದೇ ಟಾರ್ಗೆಟ್ ಸೇಫ್ ಅಲ್ವಾ?